ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕ್ಕಮಂಗ್ಳೂರಿಂದ ಹೊರಟು ಕೆಲವು ಪುಣ್ಯಕ್ಷೇತ್ರಗಳನ್ನು ನೋಡೋಣ ಅಂದ್ಕೊಂಡಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲ ಜಾಗನೂ ತೋರಿಸ್ತಾ ಹೋಗ್ತೀನಿ. ಬನ್ನಿ, ತಡ ಮಾಡದೆ ಶುರು ಮಾಡೋಣ. ನಾವು ಬಂದು ತಲುಪಿರೋ ಮೊದಲನೇ ಕ್ಷೇತ್ರ ಶ್ರೀ ರಂಭಾಪುರಿ ಮಹಾಸಂಸ್ಥಾನ ಬಾಳೆಹೊನ್ನೂರು. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾಗೆ ರಂಭಾಪುರಿ ಮಠಾಧೀಶರ ಗದ್ದುಗೆ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಸವಣ್ಣ, ಇದನ್ನ ಬೆಳೀತಾ ಇದೆ ಅಂತ ಹೇಳ್ತಾರೆ. 30 ವರ್ಷದ ಮುಂಚೆ ಚಿತ್ರದ ಹಾಗಿದ್ದ ಈ ಬಸವಣ್ಣ ಈಗ ಮುಂದೆ ಆಕೃತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಪೂರ್ತಿ ಬೆಳೆದು ಪೂರ್ತಿ ಬಸವಣ್ಣನ ರೂಪವನ್ನ ಪಡೆಯುತ್ತೆ. ಇದರ ಎಲ್ಲ ವಿಶೇಷತೆಗಳನ್ನ ನೀವು ಇವರ ಬಾಯಲ್ಲೇ ಕೇಳಿ. ಮೊದಲನೇ ಜಗದ್ಗುರುಗಳು ಈ ಶ್ರೀಗಳ ಹೆಸರು ರುದ್ರಮುನಿ ಶಿವಾಚಾರ್ಯರು ಅಂತ. ಈ ಪೀಠದ 2ನೇ ಜಗದ್ಗುರುಗಳಿವರು. ರೇಣುಕಾಚಾರ್ಯರು ಹೇಗೆ ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿದರೋ ಹಾಗೆ ಇವರು ಸಹ ಆ ಲಿಂಗದ ಮುಂದೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳಿವರು. ನಮ್ಮಂಗೆ ನಿಮ್ಮಂಗೆ ತಾಯಿ ಗರ್ಭದಿಂದ ಇವರು ಜನಿಸಿಲ್ಲ, ಭೂತಾಯಿ ಗರ್ಭ ಅಂದರೆ ಭೂಮಿಯಿಂದ ಉದ್ಭವಿಸಿ ಬಂದಂತಹ ಜಗದ್ಗುರುಗಳು. ಇಲ್ಲಿ ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ಬಲಭಾಗದಲ್ಲಿ ಒಂದು ನಂದಿ ವಿಗ್ರಹ ಬೆಳೀತಾ ಇತ್ತು, ನೋಡ್ಕೊಂಡ್ ಬಂದ್ರಲ್ಲ. ಅದನ್ನ ಇವರೇ ಕ್ರಿಸ್ತಪೂರ್ವದಲ್ಲಿ ಭಸ್ಮದಿಂದ ಚಿತ್ರ ಬಿಡಿಸಿದ್ದು. ಇವ್ರು ಹೇಗೆ ಭಸ್ಮದಿಂದ ಚಿತ್ರ ಬಿಡಿಸಿರೋ ಅದು ಹಾಗೆ ಕಲ್ಲಿನ ರೂಪದಲ್ಲಿ ಈಗ ಬೆಳೀತಾ ಇದೆ. ಅದರದ್ದು ಒಂದು ಕಣ್ಣು ಬಂದಿದೆ. ಅದೇ ರೀತಿ ಸಂಪೂರ್ಣವಾಗಿ 2 ಕಣ್ಣು ಬಂದಾಗ ಇವರು ಪುನರ್ಜನ್ಮ ತಾಳಿ ಇದೇ ಪೀಠಕ್ಕೆ ಒಂದು ಜಗದ್ಗುರುಗಳಾಗಿ ಮುಂದುವರಿದ್ದಾರೆ. ಕಾಲಜ್ಞಾನವನ್ನು ಬರೆದಿದ್ದರೆ ಇದು ಜೀವಂತ ಸಮಾಧಿ. ಪ್ರಸ್ತುತ ಹೀಗಿರುವಂತಹ ಜಗದ್ಗುರುಗಳು 121ನೆಯ ಜಗದ್ಗುರುಗಳು. ಮುಂದೆ 118 ಜಗದ್ಗುರುಗಳ ಗದ್ದಿಗೆ ಇದೆ. ಹಾಗೆ ಚೌಡೇಶ್ವರಿ ದೇವಾಲಯ ಇದೆ, ದರ್ಶನ ಮಾಡಿ. 5 ವೀರಶೈವ ಮಹಾಸಂಸ್ಥಾನಗಳು 5. ಒಂದು ಬಾಳೆಹೊನ್ನೂರು, ಕಾಶಿ ಕ್ಷೇತ್ರ, ಕೇದಾರನಾಥ, ಶ್ರೀಶೈಲ, ಉಜ್ಜಯಿನಿ. ಇವು 5 ವೀರಶೈವ ಪಂಚಪೀಠಗಳು. ಇಲ್ಲಿ ಕಾಣಿಸ್ತಾ ಇರೋದು ಇಲ್ಲಿನ ಮಠಾಧೀಶರ 108 ಗದ್ದುಗೆಗಳು. ನಾನು ಬಂದಿರೋ ಮೊದಲನೇ ಕ್ಷೇತ್ರ ರಂಭಾಪುರಿ ಮಹಾಪೀಠ ಬಾಳೆಹೊನ್ನೂರು ಕ್ಷೇತ್ರ. ಇಲ್ಲಿ ರೇಣುಕಾಚಾರ್ಯರ ಗದ್ದುಗೆ ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಬೆಟ್ಟಗಳ ಮಧ್ಯದಲ್ಲಿ ಈ ಮಠ ಪ್ರಶಾಂತವಾಗಿ ತುಂಬಾ ಚೆನ್ನಾಗಿದೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಇಲ್ಲಿ ದಾಸೋಹ ನಡೆಯುತ್ತೆ. ಇಲ್ಲಿ ದೇವರ ದರ್ಶನವನ್ನ ಪಡೆದು ಬೆಳಗಿನ ತಿಂಡಿಯನ್ನ ಮುಗಿಸಿ ನಾವು ಮುಂದಿನ ಕ್ಷೇತ್ರಕ್ಕೆ ಹೊರಟಿದ್ದೀವಿ. ಕಾಫಿ ನಾಡಲ್ಲಿ ಒಂದು ಟೀ ಎಸ್ಟೇಟ್ ಕೂಡ ಕಾಣಿಸ್ತು. ಅದಕ್ಕೆ ಇಲ್ಲೊಂದು ಸ್ಟಾಪ್ ಮಾಡಿ ಇದನ್ನ ನೋಡಿ ಮುಂದೆ ಹೋಗ್ತಾ ಇದ್ದೀವಿ. ಬಾಳೆಹೊನ್ನೂರು ಮಠದಿಂದ ಹೊರಟು ಈಗ ಶೃಂಗೇರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ದಾರಿ ಮಧ್ಯದಲ್ಲಿ ಈ ರೀತಿ ಟೀ ಎಸ್ಟೇಟ್ ಕಾಣಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಚಿಕ್ಕಮಗಳೂರಿಂದ ಶೃಂಗೇರಿಗೆ 86 ಕಿಲೋಮೀಟರ್ ಆಗುತ್ತೆ. ನಾವಿಲ್ಲಿ ಬಂದು ತಲುಪೋಷ್ಟೊತ್ತಿಗೆ ಒಂದು 11 ಗಂಟೆ ಆಗಿತ್ತು. ಎದುರುಗಡೆ ಕಾಣಿಸ್ತಾ ಇರೋವಂಥದ್ದೇ 27 ಫೀಟ್ ಎತ್ತರದ ಗೋಪುರ. ಗೋಪುರದ ಒಳಗಡೆ ಶೃಂಗೇರಿ ಶಾರದಾ ಮಂದಿರ ಹಾಗೂ ವಿದ್ಯಾಶಂಕರ ಮಂದಿರ ಹಾಗೆ ತೋರಣ ಗಣಪತಿ ದೇವಸ್ಥಾನ ಕಾಣಲಿಕ್ಕೆ ಸಿಗತ್ತೆ. ಶೃಂಗೇರಿಗೆ ಸಾಮಾನ್ಯವಾಗಿ ಜನ ಬರೋದು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ. ಗೊತ್ತಿಲ್ಲದೆ ಇರೋರಿಗೆ 108 ಡೌಟ್ಗಳಿರುತ್ತೆ. ಯಾರು ಬೇಕಾದರೂ ಬಂದು ಬೆಳಗ್ಗೆ 7:15 ಒಂದು ಚೀಟಿ ತೊಗೊಂಡ್ರೆ ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಶೃಂಗೇರಿಗೆ ಬಂದು ಅಕ್ಷರಾಭ್ಯಾಸ ಮಾಡಿಸೋದು ತುಂಬಾ ಸುಲಭ. ಶಾರದಾಂಬೆ ಮಂದಿರದ ಎದುರುಗಡೆನೆ ಅಕ್ಷರಾಭ್ಯಾಸ, ಹಾಗೆ ಬಲಕ್ಕೆ ಕಾಣೋದೇ ವಿದ್ಯಾಪೀಠ ಮಂದಿರ. ಕಾಣಿಸ್ತಾ ಇರೋದೇ ವಿದ್ಯಾಪೀಠ ಮಂದಿರ. ಹೊಯ್ಸಳ ಕಾಲದಲ್ಲಿ ನಿರ್ಮಾಣ ಆಗಿರೋ ದೇವಸ್ಥಾನ ಅದೇ ಆರ್ಕಿಟೆಕ್ಚರ್ನ ಹೊಂದಿದೆ.
ಆದಿಗುರು ಶಂಕರಾಚಾರ್ಯರು ನಿರ್ಮಾಣ ಮಾಡಿರೋ 4 ಮಠಗಳಲ್ಲಿ ಶ್ರೀ ಶೃಂಗೇರಿ ಶಾರದಾ ಪೀಠ ಮೊದಲನೆಯದು. ತುಂಗಾ ತೀರ ನಿವಾಸಿನಿ ಶೃಂಗೇರಿ ಪುರವಾಸಿನಿ. ತುಂಗಾ ನದಿ ದಡದಲ್ಲೇ ತಾಯಿ ಶಾರದಾಂಬೆ ನೆಲೆಸಿದ್ದಾಳೆ. ಸಂಪೂರ್ಣವಾಗಿ ಚಿನ್ನದಲ್ಲೇ ಅಲಂಕಾರಗೊಂಡಿರೋ ತಾಯಿಯನ್ನು ನೋಡಲಿಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ದೇವಸ್ಥಾನದ ಬಲಗಡೆನೆ ವಿದ್ಯಾಶಂಕರ ಮಂದಿರ ಇರೋದು. 1338ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರೋ ಈ ದೇವಸ್ಥಾನ ಹೊಯ್ಸಳ ದ್ರಾವಿಡ ಶೈಲಿಯಲ್ಲಿದ್ದು 6 ಬಾಗಿಲುಗಳನ್ನು ಹೊಂದಿದೆ. ದೇವಸ್ಥಾನದ ಒಳಗಡೆ 12 ರಾಶಿ ಸ್ತಂಭಗಳಿದ್ದಾವೆ. ಈ 12 ರಾಶಿ ಸ್ತಂಭಗಳು ಕ್ರಾನಾಲಜಿಕಲ್ ಆರ್ಡರಲ್ಲಿ ಇದೆ. ಇದರ ವಿಶೇಷತೆ ಏನು ಅಂತಂದರೆ 12 ಮಾಸಗಳನ್ನು ಸಹಿತ ಇದು ಇಂಡಿಕೇಟ್ ಮಾಡುತ್ತೆ. ಪೂರ್ವದಲ್ಲಿರುವ 3 ಬಾಗಿಲುಗಳಿಂದ ಬರುವಂಥ ಸೂರ್ಯನ ಕಿರಣ ಯಾವ ಕಂಬದ ಮೇಲೆ ಬೀಳುತ್ತೆ ಆ ಮಾಸ ನಡೀತಾ ಇದೆ ಅಂತ ಹೇಳುವಷ್ಟು ನಿಖರವಾದ ಆರ್ಕಿಟೆಕ್ಚರನ್ನು ಈ ದೇವಸ್ಥಾನ ಹೊಂದಿದೆ. ದೇವಸ್ಥಾನದ ಸುತ್ತಲೂ 61 ಕೆತ್ತನೆಗಳು ನಮಗೆ ಸಿಗತ್ತೆ. ಇದರಲ್ಲಿ ವಿಷ್ಣುವಿನ ಅವತಾರ, ಪುರಾಣಗಳ ಕೆತ್ತನೆಗಳು ಇವನ್ನೆಲ್ಲವನ್ನು ನೋಡಲಿಕ್ಕೆ ಸಿಗುತ್ತೆ. ಹಾಗೆ ದೇವಸ್ಥಾನವನ್ನು ಸ್ಟೋನ್ ಮೆಲ್ಟಿಂಗ್ ಟೆಕ್ನಿಕಲ್ಲಿ ಕಟ್ಟಿರಬಹುದು ಎಂಬ ಊಹೆ ಕೂಡ ಮಾಡ್ತಾರೆ. 12 ರಾಶಿ ಸ್ತಂಭಗಳಲ್ಲೂ ಯಾಲಿಯ ಕೆತ್ತನೆ ಇದೆ. ಯಾಲಿಯ ಬಾಯಲ್ಲಿರುವ ಕಲ್ಲಿನ ಉಂಡೆ ಬಾಯಿ ಒಳಗಡೆ ಅಲ್ಲಾಡುತ್ತೆ ಹೊರತು ಅದನ್ನು ಹೊರಗೆ ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನದಲ್ಲಿ ಒಟ್ಟು 6 ಬಾಗಿಲುಗಳಿದ್ದು ಗರ್ಭಗುಡಿಯಲ್ಲಿ ವಿದ್ಯಾಶಂಕರಲಿಂಗ, ಗಣಪತಿ ಹಾಗೆ ದುರ್ಗೆ ಆರಾಧನೆ ನಡೆಯುತ್ತೆ. ನಾನು ನೋಡಿರೋ ಪ್ರಕಾರ ಬೇಲೂರು, ಹಳೇಬೀಡು ಇಲ್ಲಿ ಯಾವ ರೀತಿ ಕೆತ್ತನೆ ನಡೆದಿದೆ ಇಲ್ಲೂ ಕೂಡ ಅದೇ ರೀತಿ ಕೆತ್ತನೆ ನಡೆದಿದೆ. ಒಂದು ಪೀಠದ ಮೇಲೆ ನಿರ್ಮಾಣ ಆಗಿರೋ ದೇವಸ್ಥಾನದಲ್ಲಿ ಮೊದಲಿಗೆ ಆನೆ, ಕುದುರೆ ಹಾಗೆ ಪುರಾಣಗಳ ಕೆತ್ತನೆ, ಕಮಲ, ನಂತರ ದೇವಸ್ಥಾನದ ಬಾಗಿಲು. ದೇವಸ್ಥಾನದ ದ್ವಾರದಲ್ಲಿ ಕಾಣುವ ರಿಂಗಿನ ಒಳಗಡೆ ರಿಂಗ್ ಇರುವ ಈ ಕೆತ್ತನೆಯನ್ನು ಮಿಷಿನ್ಗಳೇ ಇಲ್ಲದಿರೋ ಕಾಲದಲ್ಲಿ ಹೇಗಪ್ಪ ತಯಾರು ಮಾಡಿದ್ರು ಅಂತ ಅನಿಸುತ್ತೆ. ಭಾರತವನ್ನು ಬಡ ದೇಶ ಅಂತ ಹೇಳೋರಿಗೆ ಇದೆಲ್ಲ ಸಣ್ಣ ಪುಟ್ಟ ಉದಾಹರಣೆಗಳಷ್ಟೇ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ತುಂಗಾ ನದಿಯಲ್ಲಿರುವ ಮೀನುಗಳು ದೈವಿ ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದವರೆಲ್ಲ ಮೀನುಗಳಿಗೆ ಆಹಾರವನ್ನು ಕೊಡ್ತಾರೆ. ನಾನು ಪದೇ ಪದೇ ಇದನ್ನೇ ಹೇಳ್ತೀನಿ, ಹೋದ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಈ ಜಾಗದ ವಿಶೇಷತೆ ನಿಮಗೆಲ್ಲ ಗೊತ್ತೇ ಇದೆ. ಹಾವು ಕಪ್ಪೆ ಬದ್ಧ ವೈರಿಗಳು. ಅದೇ ಕಪ್ಪೆಗೆ ಹಾವು ನೆರಳನ್ನು ಕೊಟ್ಟಿದ್ದನ್ನು ಶಂಕರಾಚಾರ್ಯರು ಕಂಡಿದ್ರು. ಅದನ್ನು ಕೂಡ ಇಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಶಾರದಾ ದೇವಸ್ಥಾನದ ಎಡಗಡೆ ಇರೋದು ತೋರಣ ಗಣಪತಿ ದೇವಸ್ಥಾನ. ತೋರಣದಲ್ಲಿ ಮೂಡಿಬಂಡ ಗಣಪತಿ ಇಲ್ಲೊಂದೇ ಕಡೆ ನೋಡಲಿಕ್ಕೆ ಸಿಗೋದು. ಇಲ್ಲಿ ಕೂಡ ದರ್ಶನ ಮಾಡೋದನ್ನು ಮರಿಬೇಡಿ. ಇಲ್ಲಿ ಕೂಡ ದಾಸೋಹ ನಡೆಯುತ್ತೆ. ಇಲ್ಲಿ ಮಧ್ಯಾಹ್ನದ ಊಟನ ಮುಗಿಸಿ ನಾವು ಹೊರಟಿದ್ದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಶೃಂಗೇರಿಯಿಂದ ಹೊರನಾಡಿಗೆ 43 ಕಿಲೋಮೀಟರ್ ಆಗುತ್ತೆ. 1.5 ಇಂದ 2 ಗಂಟೆ ಒಳಗಡೆ ನಾವು ಇಲ್ಲಿಗೆ ತಲುಪಿದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿ 6 ಅಡಿ ನಿಂತಿರುವ ಭಂಗಿಯಲ್ಲಿರುವ ಚಿನ್ನದ ವಿಗ್ರಹ. ನೋಡಿದ ತಕ್ಷಣ ದೇವಿನೇ ಎದುರುಗಡೆ ಪ್ರತ್ಯಕ್ಷವಾಗಿರುವಷ್ಟು ಅದ್ಭುತವಾಗಿ ತಾಯಿ ಕಾಣಿಸ್ತಾರೆ. ದೇವರ ದರ್ಶನ ಸರಾಗವಾಗಾಯಿತು. ಒಂದು 5-10 ನಿಮಿಷ ಕ್ಯೂ ಇತ್ತು, ತುಂಬ ದೊಡ್ಡದೇನಿಲ್ಲ. ದೇವರು ನೋಡಲಿಕ್ಕೆ 2 ಕಣ್ಣು ಸಾಕಾಗಲ್ಲ. ನಿಜವಾಗ್ಲೂ ಎಷ್ಟು ಲಕ್ಷಣವಾಗಿದೆ ದೇವರು ಅಂದರೆ. ಓಕೆ, ಅಲ್ಲಿಂದ ಹೊರಗೆ ಬಂದು ಬಳೆ ಎಲ್ಲ ತಗೊಂಡು ಇವಾಗ ಹೊರಟಿದ್ದೀವಿ ವಾಪಸ್. ದೇವ್ರ ದರ್ಶನ ಹೇಗಾಯಿತು ಹೇಳಿ ನೀವೇ.
ಬಾಳೆಹೊನ್ನೂರು ಶೃಂಗೇರಿ ನೋಡಿ ಹೊರನಾಡಿಗೆ ಬಂದು ತುಂಬ ಖುಷಿ ಆಯಿತು. ತುಂಬ ಜನ ಇದೆ. ಸಂಜೆ ತನಕ ದರ್ಶನ ಆಯಿತು. ಸಂಜೆ ನಮಗೆ ಸಿಕ್ಕಿ ಈಗ ಚಿಕ್ಕಮಗಳೂರಿಗೆ ಹೊರಡ್ತಾ ಇದ್ದೀವಿ. ಎಲ್ಲರೂ ಬನ್ನಿ ನೋಡಿ ದರ್ಶನ ಮಾಡಿ ಅನ್ನಪೂರ್ಣೇಶ್ವರಿ ಪ್ರಸಾದ ಸ್ವೀಕರಿಸಿ ಅಷ್ಟೇ. ಹೊರನಾಡಿಂದ ಹೊರಟು ನಾವು ಮುಂದೆ ಹೋಗ್ತಾ ಇರೋ ಜಾಗ ಕಳಸ. ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧ ಆಗಿರೋ ಈ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ. ಮುಂದಿನ ಕ್ಷೇತ್ರ ದಕ್ಷಿಣ ಕಾಶಿ ಕಳಶೇಶ್ವರ ದೇವಸ್ಥಾನ. ಕಳಸದ ಆಕಾರದಲ್ಲಿ ಶಿವನ ಮೂರ್ತಿ ಇರೋದ್ರಿಂದ ದೇವರಿಗೆ ಕಳಸೇಶ್ವರ ಅನ್ನೋ ಹೆಸರು ಬಂದಿದೆ. ದಕ್ಷಿಣ ಕಾಶಿ ಕಳಸೇಶ್ವರ ದೇವಸ್ಥಾನ ದರ್ಶನ ಆಯಿತು. ಒಳಗಡೆ ಯಾವುದೇ ಫೋಟೋ ವಿಡಿಯೋ ಮಾಡೋ ಹಾಗಿಲ್ಲ, ನಾವು ಅದನ್ನು ತೆಗಿಬಾರ್ದು. ಸೊ ಎಸ್, ಚೆನ್ನಾಗಿದೆ ಶಿವನ ದೇವಸ್ಥಾನ. ದೇವಸ್ಥಾನದ ನಿರ್ಮಾಣ ಹೇಗಾಯಿತು ಅಂತ ಪುರಾಣದ ಕಥೆ ಇದೆ. ಅದು ನಾನಿಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ಕಥೆಯನ್ನು ಲಿಂಕ್ ಮಾಡ್ತೀನಿ. ಶಿವ ಇದ್ದಲ್ಲಿ ಷಣ್ಮುಖ, ಗಣೇಶ, ಪಾರ್ವತಿ ಇರಲೇಬೇಕಲ್ವಾ. ಸರ್ವಾಂಗ ಸುಂದರಿ ದೇವಸ್ಥಾನ ಇಲ್ಲಿರೋದು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಆನೆ ರೂಪದಲ್ಲಿ ಇರುವಂತಹ ಗಣಪತಿನೇ ಇದೆ ಇಲ್ಲಿ. ಒಂದು ಕಡೆ ಗಂಡಾನೆ, ಒಂದು ಕಡೆ ಹೆಣ್ಣಾನೆ. ಈ ವಿಗ್ರಹ ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ, ಇಲ್ಲೇ ಇರೋದು. ಇಲ್ಲಿಗೆ ನಮ್ಮ ಈ ಪಯಣವನ್ನು ಮುಗಿಸ್ತಾ ಇದ್ದೀವಿ. ಇವತ್ತಿನ ದಿನ ನಾವು 4 ದೇವಸ್ಥಾನಗಳ ದರ್ಶನವನ್ನು ಮಾಡಿದ್ದೀವಿ. ಹಾಗೆ ನಾನು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಗ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.